ಅಪ್ರತಿಮ ರಾಜಕಾರಣಿ, ತಾಂತ್ರಿಕ, ಬಹುಕಾಲ ಸ್ವಾತಂತ್ರ್ಯ ನಂತರ ಬಹುಕಾಲ ಕೇಂದ್ರ ಸರ್ಕಾರದ ಆಡಳಿತ ಚುಕ್ಕಾಣಿ ಹಿಡಿದು ಹಲವಾರು ಕ್ಷೇತ್ರಗಳಲ್ಲಿ ತಮ್ಮದೇ ಛಾಪನ್ನ ಮೂಡಿಸಿ ಹೋದಂತಹ ಧೀಮಂತ ರಾಜಕಾರಣಿ, ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 119ನೇ ಜನ್ಮದಿನಾಚರಣೆಯ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ಕೋರಲಿಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, ನಮ್ಮೊಂದು ಈ ದೇಶಕ್ಕೆ ಎರಡು ಮಾದರಿಗಳನ್ನ ದಲಿತ ಸಮುದಾಯದಲ್ಲಿರುವಂತಹ ಎರಡು ಕಣ್ಣುಗಳು, ದಲಿತರ ಎರಡು ಕಣ್ಣುಗಳೇ ಆದಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತೆ ಬಾಬು ಜಗಜೀವನ್ ರಾಮ್ ಅವರು ನಮ್ಮೆರಡು ಮಾದರಿಗಳು ನಮ್ಮ ಮುಂದಿದ್ದಾವೆ. ಈ ದೇಶದ ದುರಂತ, ಈ ದೇಶದಲ್ಲಿ ಹುಟ್ಟಿದ್ದಕ್ಕೆ ಇವೆರಡು ಸಮುದಾಯದ ಮುಖಂಡರುಗಳನ್ನ ಆಯಾ ಸಮುದಾಯಗಳೇ ಅವರನ್ನು ನೆನೆಯಬೇಕಾಗಿದೆ, ಆಚರಣೆ ಮಾಡಬೇಕಾಗಿದೆ. ಇಡೀ ಪ್ರಪಂಚ ಕೊಂಡಾಡ್ತಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನಾಗಲಿ ಅಥವಾ ಪ್ರಪಂಚದ ನೀವು ಯಾವುದೇ ಮೂಲೆಗೋದ್ರೂ ಈ ದೇಶದ ಬಡತನನ ತಿಂತಿರ್ತಕ್ಕಂಥ ಬಡತನದ ಮತ್ತು ಆಹಾರದ ಕೊರತೆಯನ್ನು ನೀಗಿಸಿದಂತಹ ಹಸಿರು ಕ್ರಾಂತಿಯನ್ನ ತಂದಂತಹ ಬಾಬು ಜಗಜೀವನ್ ರಾಮ್ ಅವರನ್ನಾಗಲಿ ಅವರಿಗೆ ಸಿಗಬೇಕಾದಂತ ದೊರಕಬೇಕಾದಂತಹ ಆ ಕೀರ್ತಿ ಅಥವಾ ಒಂದು ಪ್ರಾಮುಖ್ಯತೆ ಈ ದೇಶದ ಇತಿಹಾಸಕಾರರು ನಮಗೆ ಕಟ್ಕೊಟ್ಟಿದ್ದಾರೆ. ಹೆಸರು ಬಹಳ ಒಂದು ಮಾರ್ಮಿಕವಾಗಿ ಮೀಸಲಾತಿ ಇರೋದು 2% ಮಾತ್ರ ಅಂತೇಳಿ ಹೇಳಿದಂತ 2% ಇವತ್ತು ಮೀಸಲಾತಿಯಿಂದ ಸವಲತ್ತುಗಳು ಸಿಗ್ತಾ ಇರೋದು, ಅಂದ್ರೆ ಉದ್ಯೋಗಗಳು ಸಿಗ್ತಾ ಇರೋದು. ಇನ್ನು 98% ಖಾಸಗಿ ವಲಯದಲ್ಲಿ ಉದ್ಯೋಗಗಳಿದ್ದಾವೆ. ಯಾರು ಇದನ್ನ ಈ 2% ಅಂತ ಹೇಳಿ ನಾವು ದಲಿತರ ಒಗ್ಗಟ್ಟನ್ನು ಮುರಿಬಾರ್ದು ಅಂತ ಹೇಳ್ತಾರೋ ಅವ್ರಿಗೆ ಒಂದು ಕನಿಷ್ಠ ಪರಿಜ್ಞಾನ ಇರಬೇಕು. ಆ 2% ಅಲ್ಲೂ ಕೂಡ ಸಮಾನತೆ, ಸಾಮಾಜಿಕ ನ್ಯಾಯದ ಹಂಚಿಕೆ ಆಗ್ಲಿ. ಇದುವರೆಗೂ ನಾವು ಮೇಲ್ಕೊಂಡು ಬಂದಿದ್ದೀವಿ. ಇನ್ ಮುಂದೆ ಕನಿಷ್ಠ ಈ ಸಮುದಾಯಕ್ಕೆ, ಸಹೋದರ ಸಮುದಾಯಕ್ಕೂ ಕೂಡ ನಾವು ಇದನ್ನ ಹಂಚಿಕೆಯನ್ನ ಮಾಡೋಣ. ಮಾಡೋದ್ರ ಮೂಲಕ ಈ ಸಮುದಾಯ ಒಂದಷ್ಟು ನಮಗೆ ಸಮಾನವಾಗಿ ಮೇಲಕ್ಕೆ ಬರಲಿ ಅನ್ನೋ ಒಂದು ಔದಾರ್ಯನ ಈ ಸಮುದಾಯಗಳು ತೋರಿಸಬೇಕಾಗಿದೆ. ಯಾವ ಸಮುದಾಯದ ಓಟನ್ನ ಪಡೆದು ಸಮುದಾಯದ ಹೆಸರು ಬಂದು ಇವತ್ತು ರಾಜ್ಯನ ಆಳ್ತಾ ಇದ್ದೀರೋ ಆ ಸಮುದಾಯಗಳಿಗೆ ಕನಿಷ್ಠ ನೆನಪಿರ್ಬೇಕು ಅಂತ ನಾಯಕರುಗಳಿಗೆ. ಈ ಸಮುದಾಯದ ಋಣ ನಮ್ಮ ಇದೆ, ಋಣ ತೀರಿಸಬೇಕು. ಋಣ ತೀರಿಸ್ಕೊಳ್ಳುವಂತ ಕೆಲಸ ನಾವು ಮಾಡ್ತೀವಿ. ಮಾಡದೇ ಇದ್ರೆ ಮುಂದಿನ ದಿನಗಳಲ್ಲಿ ಈ ಸಮುದಾಯ ಖಂಡಿತವಾಗೂ ಪಾಠ ಕಲಿಸುತ್ತೆ. ರಾಜ್ಯದ ಯಾವುದೇ ಮೂಲೆಯಲ್ಲಾದ್ರೂ ಅವು ಒಳ ಮೀಸಲಾತಿ ವಿರೋಧಿಗಳು ಯಾರೇ ಇದ್ರು ಅವ್ರನ್ನು ಸೋಲಿಸುವಂತ ಕರೆ ಅಂತೂ ಖಂಡಿತ ಸಮುದಾಯ ಮಾಡುತ್ತೆ ಅಂತ ಹೇಳ್ತಾ ಕುರಿತು ಹಲವೇ ಕೆಲವು ಲಿಟರೇಚರ್ ಬಂದಿದೆ ಅಂತ ದೊರೆ ಸರ್ ಹೇಳಿದ್ರು. ಅಷ್ಟೇ, ಅದು ಅದರ ಪರಿಚಯ ಮತ್ತೆ ಏನು ಮನೆ ಮಾತಾಡ್ಬೇಕಾದಂತ ಈ ಲಿಟರೇಚರು ಇಂಟೆಲೆಕ್ಚುಯಲ್ ಲೆವೆಲ್ಗೆ ನಿಂತೋಗಿದೆ. ಅದಕ್ಕೆ ಕಾರಣ ಏನು ಅಂತಂದ್ರೆ ಅದಕ್ಕೆ ಪ್ರಚಾರ ಇಲ್ಲ. ಆ ಪ್ರಚಾರ ಕೊಡ್ಬೇಕಾದಂತ ಮಾಧ್ಯಮಗಳು ಕೂಡ ಇವತ್ತು ಉಳ್ಳವರ ಪಾಲಾಗಿದೆ. ದೇಶ ಬಹಳ ಕೆಟ್ಟ ಸ್ಥಿತಿನಲ್ಲಿ ಸಾಗ್ತಾ ಇದೆ. ಕೋಮುವಾದಿಗಳು ವಿಜೃಂಭಿಸ್ತಾ ಇದ್ದಾರೆ. ಇಂಥ ಒಂದು ಸನ್ನಿವೇಶದಲ್ಲಿ ಮೀಸಲಾತಿಯ ಪರಿಕಲ್ಪನೆಯನ್ನೇ ಬುಡಮೇಲು ಮಾಡ್ತಕ್ಕಂಥ ಶಕ್ತಿಗಳು ಇವತ್ತು ಮೇಳೈಸ್ತಾ ಇದ್ದಾವೆ. ನಮಗೆ ನಮ್ಮ ಸಮುದಾಯದ ಸಾಮಾಜಿಕ ನ್ಯಾಯದ ಕೊನೆ ಹಂಚಿಕೆಯಾದಂತಹ ಒಳ ಮೀಸಲಾತಿ ಕೋರಿಕೆಯನ್ನ ಆಡಳಿತದ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಎಲ್ಲಾ ಪಕ್ಷಗಳ ಸರ್ಕಾರಗಳು ಕೂಡ ಈ ಒಂದು ಕೂಗನ್ನ ಬಹಳ ಉದಾಸೀನ ಮಾಡ್ತಾ, ನೆಗ್ಲೆಕ್ಟ್ ಮಾಡ್ತಾ ಬಂದಿದ್ದಾರೆ. ಈ ಒಂದು ನಿರ್ಣಾಯಕ ಹಂತಕ್ಕಂತೂ ಒಳ ಮೀಸಲಾತಿ ಹೋರಾಟ ಬಂದು ನಿಂತಿದೆ. ಸರ್ಕಾರಕ್ಕೆ ಮಾಡುವಿಲ್ಲವೇ ಮಡಿ ಅನ್ನೋ ಸ್ಥಿತಿ ಇದೆ. ಯಾವುದೇ ಕಾರಣಕ್ಕೂ ಕೂಡ ಮುಂದೆ ಹಾಕಿದ್ರೆ
ಅದು ಒಂದು ಬಹಳ ಒಂದು ಇಡೀ ಸರ್ಕಾರನ್ನೇ ತನ್ನನ್ನ ಆಪೋಷಣ ತಗೊಳ್ಳುವ ಮಟ್ಟಕ್ಕೆ ಈ ಒಂದು ಸಮುದಾಯ ಬಹಳ ಎಚ್ಚರಿಕೆಯಿಂದ ಕಾಯ್ತಾ ಕೂತಿದೆ. ದುರದೃಷ್ಟವಶಾತ್ ಕಳೆದ 35 ವರ್ಷಗಳ ಕಾಲ ಯಾವ ಶಕ್ತಿಗಳು ಈ ಒಳ ಮೀಸಲಾತಿಯನ್ನ ಹತ್ತಿಕ್ತಾ ಬಂದ್ವು, ಹೋರಾಟನ ಹತ್ತಿಕ್ತಾ ಬಂದ್ವು, ಒಳ ಮೀಸಲಾತಿ ಆಗ್ಬಾರ್ದು ಅಂತೇಳಿ ಪ್ರತಿಪಾದನೆ ಮಾಡತಕ್ಕಂಥ ಸ್ಪೃಶ್ಯ ಸಮುದಾಯದ ಜೊತೆ ಒಂದು ಬಲಾಢ್ಯ ಅಸ್ಪೃಶ್ಯ ಸಮುದಾಯ ಸೇರ್ಕೊಂಡ್ರೆ ಏನ್ ಆಗ್ಬಾರ್ದಿತ್ತೋ ಅಂತ ಒಂದು ಘಟನೆ ನಮ್ಮ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ, ದಲಿತ ಹೋರಾಟದ ಇತಿಹಾಸದಲ್ಲಿ ಒಂದು ಆಗೋಯ್ತು. ಬಂದವೇ ದಲಿತರ ಐಕ್ಯತೆ ಅಂತ ಮಾತಾಡ್ತಿರ್ತಕ್ಕಂಥ ಮಹಾನ್ ಅಂಬೇಡ್ಕರ್ ವಾದಿಗಳು ಬೆತ್ತಲೆ ಆಗಿದ್ದಾರೆ ನಮ್ಮ ಮುಂದೆ. ನಮ್ಮ ಸಮುದಾಯದ ಹಿತ ಕಾಪಾಡ್ಕೋಬೇಕಾಗಿದೆ. ಆ ಹಿತ ಕಾಪಾಡುವಂತ ನಮ್ಮ ಸಮುದಾಯನ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮತ್ತೆ ಔದ್ಯೋಗಿಕವಾಗಿ ನಾವು ಸದೃಢ ಪಡಿಸದೆ ಹೋದ್ರೆ ಈ ಬಲಾಢ್ಯ ಸಮುದಾಯಗಳು ಸಣ್ಣ ಫಿಶ್ ದೊಡ್ಡ ದೊಡ್ಡ ಮೀನುಗಳು ತಿಂದಾಗ್ತವಲ್ಲ, ಆ ರೀತಿ ನಮ್ಮ ಸಮುದಾಯನ ತಿಂದಾಗ್ತವೆ. ನಮ್ಮ ಸಮುದಾಯದ ಮುಂದಿನ ಮಕ್ಕಳ ಭವಿಷ್ಯ ಬಹಳ ಕತ್ಲೆ ಇದೆ. ಕೇವಲ 2% ಅಂತ